ಲ್ಲಿ ಭೀಕರವಾದ ವಿಮಾನ ದುರಂತ ಸಂಭವಿಸಿ ಅದರ ನೆನಪಿನ್ನು ಹಸಿ ಹಸಿಯಾಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 7 ಜನ ಈಗ ದಾರುಣ ಅಂತ್ಯ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸಜೀವ ದಹನ ಆಗಿದ್ದಾರೆ. 7 ಜನ ವಯಸ್ಕರು, ಒಂದು ಮಗು ಕೂಡ ಇತ್ತು. ಈ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಏನ್ ಕಾರಣ ಅಂತೇಳಿ ನೋಡಿದಾಗ ಹವಾಮಾನ ವೈಪರೀತ್ಯದಿಂದ 7 ಜನ ಸಜೀವ ದಹನ ಹೊಂದಿದ್ದಾರೆ. ಕೇದಾರನಾಥದ ದಟ್ಟ ಅರಣ್ಯ ಗೌರಿಕುಂಡ ಇಲ್ಲಿ ನಡೆದಂತ ಭೀಕರ ಅಪಘಾತ. ಇದು ಡೆಹ್ರಾಡೂನ್ನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೋಗ್ತಾ ಇತ್ತು. ಈಗ ಈ ಸದ್ಯಕ್ಕೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹವಾಮಾನ ವೈಪರೀತ್ಯದಿಂದಲೇ ಈ ದುರಂತ ಸಂಭವಿಸಿದೆ. ಆನಂತರ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ಗೆ ಹೋಗುವಂತ ಮಾರ್ಗದಲ್ಲಿ ಅಥವಾ ಆ ಒಂದು ದಟ್ಟಾರಣ್ಯ ಗೌರಿಕುಂಡ ಅನ್ನುವ ದಟ್ಟ ಅರಣ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಭೀಕರವಾದ ವಿಮಾನ ದುರಂತ ಸಂಭವಿಸಿ ಅದರ ನೆನಪಿನ್ನು ಹಸಿ ಹಸಿಯಾಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 7 ಜನ ಈಗ ದಾರುಣ ಅಂತ್ಯ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಜೀವ ದಹನ ಆಗಿದ್ದಾರೆ. 7 ಜನ ವಯಸ್ಕರು, ಒಂದು ಮಗು ಕೂಡ ಇತ್ತು. ಈ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಏನ್ ಕಾರಣ ಅಂತೇಳಿ ನೋಡಿದಾಗ ಹವಾಮಾನ ವೈಪರೀತ್ಯದಿಂದ 7 ಜನ ಸಜೀವ ದಹನ ಹೊಂದಿದ್ದಾರೆ. ಕೇದಾರನಾಥದ ದಟ್ಟ ಅರಣ್ಯ ಗೌರಿಕುಂಡ ಇಲ್ಲಿ ನಡೆದಂತ ಭೀಕರ ಅಪಘಾತ. ಇದು ಡೆಹ್ರಾಡೂನ್ನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೋಗ್ತಾ ಇತ್ತು. ಈಗ ಈ ಸದ್ಯಕ್ಕೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹವಾಮಾನ ವೈಪರೀತ್ಯದಿಂದಲೇ ಈ ದುರಂತ ಸಂಭವಿಸಿದೆ. ಆನಂತರ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ಗೆ ಹೋಗುವಂತ ಮಾರ್ಗದಲ್ಲಿ ಅಥವಾ ಆ ಒಂದು ದಟ್ಟಾರಣ್ಯ ಗೌರಿಕುಂಡ ಅನ್ನುವ ದಟ್ಟ ಅರಣ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಭೀಕರವಾದ ವಿಮಾನ ದುರಂತ ಸಂಭವಿಸಿ ಅದರ ನೆನಪಿನ್ನು ಹಸಿ ಹಸಿಯಾಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 7 ಜನ ಈಗ ದಾರುಣ ಅಂತ್ಯ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಜೀವ ದಹನ ಆಗಿದ್ದಾರೆ. 7 ಜನ ವಯಸ್ಕರು, ಒಂದು ಮಗು ಕೂಡ ಇತ್ತು. ಈ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಏನ್ ಕಾರಣ ಅಂತೇಳಿ ನೋಡಿದಾಗ ಹವಾಮಾನ ವೈಪರೀತ್ಯದಿಂದ 7 ಜನ ಸಜೀವ ದಹನ ಹೊಂದಿದ್ದಾರೆ. ಕೇದಾರನಾಥದ ದಟ್ಟ ಅರಣ್ಯ ಗೌರಿಕುಂಡ ಇಲ್ಲಿ ನಡೆದಂತ ಭೀಕರ ಅಪಘಾತ. ಇದು ಡೆಹ್ರಾಡೂನ್ನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೋಗ್ತಾ ಇತ್ತು. ಈಗ ಈ ಸದ್ಯಕ್ಕೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹವಾಮಾನ ವೈಪರೀತ್ಯದಿಂದಲೇ ಈ ದುರಂತ ಸಂಭವಿಸಿದೆ. ಆನಂತರ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ.
ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ಗೆ ಹೋಗುವಂತ ಮಾರ್ಗದಲ್ಲಿ ಅಥವಾ ಆ ಒಂದು ದಟ್ಟಾರಣ್ಯ ಗೌರಿಕುಂಡ ಅನ್ನುವ ದಟ್ಟ ಅರಣ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ. ಆರ್ಯನ್ ಏವಿಯೇಷನ್ಗೆ ಸೇರಿದ್ದ ಹೆಲಿಕಾಪ್ಟರ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಭೀಕರವಾದ ವಿಮಾನ ದುರಂತ ಸಂಭವಿಸಿ ಅದರ ನೆನಪಿನ್ನು ಹಸಿ ಹಸಿಯಾಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 7 ಜನ ಈಗ ದಾರುಣ ಅಂತ್ಯ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಜೀವ ದಹನ ಆಗಿದ್ದಾರೆ. 7 ಜನ ವಯಸ್ಕರು, ಒಂದು ಮಗು ಕೂಡ ಇತ್ತು. ಈ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಏನ್ ಕಾರಣ ಅಂತ ಹೇಳಿ ನೋಡಿದಾಗ ಹವಾಮಾನ ವೈಪರೀತ್ಯದಿಂದ 7 ಜನ ಸಜೀವ ದಹನ ಹೊಂದಿದ್ದಾರೆ. ಕೇದಾರನಾಥದ ದಟ್ಟ ಅರಣ್ಯ ಗೌರಿಕುಂಡ ಇಲ್ಲಿ ನಡೆದಂತ ಭೀಕರ ಅಪಘಾತ. ಇದು ಡೆಹ್ರಾಡೂನ್ನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೋಗ್ತಾ ಇತ್ತು. ಈಗ ಈ ಸದ್ಯಕ್ಕೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹವಾಮಾನ ವೈಪರೀತ್ಯದಿಂದಲೇ ಈ ದುರಂತ ಸಂಭವಿಸಿದೆ. ಆನಂತರ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ಗೆ ಹೋಗುವಂತ ಮಾರ್ಗದಲ್ಲಿ ಅಥವಾ ಆ ಒಂದು ದಟ್ಟಾರಣ್ಯ ಗೌರಿಕುಂಡ ಅನ್ನುವ ದಟ್ಟ ಅರಣ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ. ಆರ್ಯನ್ ಏವಿಯೇಷನ್ಗೆ ಸೇರಿದ್ದ ಹೆಲಿಕಾಪ್ಟರ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಭೀಕರವಾದ ವಿಮಾನ ದುರಂತ ಸಂಭವಿಸಿ ಅದರ ನೆನಪಿನ್ನು ಹಸಿ ಹಸಿಯಾಗಿರುವಾಗಲೇ ಅದರ ವಿಚಾರ ಪ್ರಸ್ತುತ ಇರುವಾಗಲೇ ಮತ್ತೊಂದು ಭೀಕರ ದುರಂತ ಸಂಭವಿಸಿದೆ. ವಿಮಾನ ಪತನದ ಬಳಿಕ ಮತ್ತೊಂದು ದುರಂತ. ಇದು ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇದರಲ್ಲಿ ಪೈಲಟ್ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ 7 ಜನ ಈಗ ದಾರುಣ ಅಂತ್ಯ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಜೀವ ದಹನ ಆಗಿದ್ದಾರೆ. 7 ಜನ ವಯಸ್ಕರು, ಒಂದು ಮಗು ಕೂಡ ಇತ್ತು. ಈ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಏನ್ ಕಾರಣ ಅಂತ ಹೇಳಿ ನೋಡಿದಾಗ ಹವಾಮಾನ ವೈಪರೀತ್ಯದಿಂದ 7 ಜನ ಸಜೀವ ದಹನ ಹೊಂದಿದ್ದಾರೆ. ಕೇದಾರನಾಥದ ದಟ್ಟ ಅರಣ್ಯ ಗೌರಿಕುಂಡ ಇಲ್ಲಿ ನಡೆದಂತ ಭೀಕರ ಅಪಘಾತ. ಇದು ಡೆಹ್ರಾಡೂನ್ನಿಂದ ಹೊರಟಿದ್ದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೋಗ್ತಾ ಇತ್ತು. ಈಗ ಈ ಸದ್ಯಕ್ಕೆ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದ್ದಾರೆ. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಅನ್ನೋದು ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಹವಾಮಾನ ವೈಪರೀತ್ಯದಿಂದಲೇ ಈ ದುರಂತ ಸಂಭವಿಸಿದೆ. ಆನಂತರ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ಗೆ ಹೋಗುವಂತ ಮಾರ್ಗದಲ್ಲಿ ಅಥವಾ ಆ ಒಂದು ದಟ್ಟಾರಣ್ಯ ಗೌರಿಕುಂಡ ಅನ್ನುವ ದಟ್ಟ ಅರಣ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ. ಆರ್ಯನ್ ಏವಿಯೇಷನ್ಗೆ ಸೇರಿದ್ದ ಹೆಲಿಕಾಪ್ಟರ್ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ.